ನಾನು ಶಾಪಿಂಗ್ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ತೆಗೆಯೋದಂಗೆ ನಾವು ಒಂದಷ್ಟು ಪ್ರಾಡಕ್ಟ್ಸ್ಗಳು ಬರಬೇಕು. ಎಲ್ಲ ಪ್ರಾಡಕ್ಟ್ಸ್ಗಳ ಕಾಸ್ಟು ಆ್ಯಂಡ್ ಎಲ್ಲ ಡೀಟೇಲ್ಸ್ಗಳು ನಾನು ಡಿಸ್ಕ್ರಿಪ್ಷನ್. ಸೊ ಇದು ನೀವೆಲ್ಲ ಹೇಗಿದ್ದೀರಾ? ಓಕೆ, ನಿಮಗೂ ತೆಗಿಬೋದಾ? ಸೈನಿಂಗ್ ಆಫ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಅರ್ಪಿತಾ ತೇಲ್ಕರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ನಾನು ಹೇಳ್ತಾ, ಇವತ್ತಿನ ದಿನ ನಾನು ಶಾಪಿಂಗ್ ಹಾಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ರೀಸೆಂಟಾಗಿ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಬಂದೆ. ಸೊ ಅದೆಲ್ಲ ಏನೇನು ಪ್ರಾಡಕ್ಟ್ಸ್ಗಳು ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಆ್ಯಂಡ್ ಅದು ಹೇಗಿದೆ, ಕ್ವಾಲಿಟಿ ಏನು, ಅದ್ರ ಬಗ್ಗೆ ಎಲ್ಲ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ಆ್ಯಂಡ್ ನಾನು ನಿಮಗೆ ಕೇಳಲೇ ಇಲ್ಲ, ನೀವೆಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಅಥವಾ ಇನ್ನೂ ಏನಾದರೂ ಬೇಜಾರು, ದುಃಖ ಆ ಥರ ಎಲ್ಲ ಇದೆಯಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಶಾಪಿಂಗ್ ಅಂತ ಅಂದರೆ ಯಾವ ಥರ ಪ್ರಿಫರ್ ಮಾಡ್ತೀರಾ? ಸೊ ಐದರ್ ಅಂಗಡಿಗೆ ಹೋಗಿ ಡೈರೆಕ್ಟಾಗೆ ತೊಗೋಬೇಕು ಅಂತ ಅನ್ಕೊತೀರಾ, ಅಥವಾ ಇಲ್ಲ ನಾನು ಕಂಫರ್ಟಾಗಿ ನಮ್ಮ ಮನೆಯಲ್ಲೇ ಆನ್ಲೈನ್ ಶಾಪ್ ಮಾಡೋದನ್ನು ಇಷ್ಟಪಡ್ತೀರಾ? ನಾನು ಸಮ್ಟೈಮ್ಸ್ ಎರಡನ್ನೂ ಫಾಲೋ ಮಾಡ್ತೀನಿ. ನಾನು ಆನ್ಲೈನು ಕೂಡ ಬಹಳಷ್ಟು ನೋಡಿರ್ತೇನೆ ಆ್ಯಂಡ್ ಆಫ್ಲೈನ್ಗಳು ಕೂಡ ಹೋಗಿ ನಾನು ತೊಗೊತೇನೆ. ಮೆಜಾರಿಟಿ ಇವಾಗ ಆನ್ಲೈನೇ ಜಾಸ್ತಿ ನಾನು ಶಾಪ್ ಮಾಡ್ತಾ ಇರೋದು. ಸ್ಕಿನ್ ಕೇರ್, ಈವನ್ ಕ್ಲಾತ್ಸ್, ಎವ್ರಿಥಿಂಗ್ ಆನ್ಲೈನೇ ಪ್ರಿಫರ್ ಮಾಡ್ತಿದ್ದೀನಿ. ಬಿಕಾಸ್ ಇಟ್ಸ್ ಈಸಿ ಅಲ್ವಾ, ಬೇಕಿದ್ರೆ ತರಿಸ್ಬೋದು ಅಥವಾ ರಿಟರ್ನ್ ಮಾಡೋ ಹಾಗಿದ್ರೆ ರಿಟರ್ನ್ ಮಾಡ್ಬೋದು. ಸೊ ಇಟ್ಸ್ ಕೈಂಡ್ ಆಫ್ ಈಸಿ ಅನಿಸುತ್ತೆ ನನಗೆ. ಸೊ ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಹೇಳಬೇಕು. ಓಕೆ, ಬನ್ನಿ ವಿಡಿಯೋ ಹೋಗೋಣ. ಸೊ ಇಲ್ಲಿ ಫಸ್ಟ್ ಪ್ರಾಡಕ್ಟ್ ನಾನಿದು ಅಮೆಝಾನಿಂದ ತರಿಸಿದ್ದು. ಇದೊಂದು ಕಾಫಿ ಮಗ್. ಸೊ ಅಂದರೆ ಟ್ರಾವೆಲ್ ಮಾಡುವಾಗ ಆರಾಮಾಗಿ ಇದ್ರಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು, ಏನು ಚಲ್ಲಲ್ಲ, ಹಾಗೆ ಬಿಸಿನೇ ಇರುತ್ತೆ. ಇದು ಫ್ರಮ್ ದ ಬ್ರ್ಯಾಂಡ್ ಪಿಜನ್. MRP 795 ಅಂತ ಇದೆ. ಐ ಗೆಸ್ ಅಷ್ಟೇ ಇದೆ ಅನಿಸುತ್ತೆ. ಬಟ್ ನಾನು ತುಂಬ ಬಲ್ಕಾಗಿ ತರಿಸಿರೋದ್ರಿಂದ ಎಕ್ಸಾಕ್ಟಾಗಿ ನನಗೆ ಕಾಸ್ಟ್ ಗೊತ್ತಿಲ್ಲ. ಅದ್ರದ್ದು ಎಲ್ಲದು ಕಾಸ್ಟ್ ಆ್ಯಂಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಏನಾದರೂ ಬೇಕು ಅಂತಂದರೆ ನೀವು ಅಲ್ಲಿಂದ ಆರ್ಡ್ರ್ ಮಾಡ್ಬೋದು. ಸೊ ಇದು ಕಾಫಿ ಮಗ್ ತುಂಬ ಚೆನ್ನಾಗಿದೆ. ಇದಕ್ಕೊಂದು ಸಿಪ್ಪರ್ ಕೂಡ ಇದೆ. ಸೊ ಇದೇನಕ್ಕೆ ನನಗೆ ಗೊತ್ತಿಲ್ಲ. ಸೊ ಇದು ತುಂಬ ದೊಡ್ಡದೇ ಇದೆ. ನಾನು ತುಂಬ ಚಿಕ್ಕದು ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ನಾಟ್ ಬ್ಯಾಡ್, ಇಟ್ ಈಸ್ ಗುಡ್. ನನಗೆ ಪ್ರಾಡಕ್ಟ್ ಇಷ್ಟ ಆಯಿತು. ಸೊ ಇವಾಗ ಕ್ಯಾಬಲ್ಲಿ ಎಲ್ಲಾದರೂ ಹೋಗ್ತಾ ಇದ್ದೀವಿ, ಕಾಫಿ ಕುಡಿಯೋಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಆನ್ ದಿ ವೇ ಕಾಫಿ ಟೀ ಎಲ್ಲ ಹಾಕ್ಕೊಂಡು ಆರಾಮ್ಸೆ ಹೋಗ್ಬೋದು. ಇಲ್ಲ ಅಂತಂದರೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ಓಕೆ, ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಇದು ಡಬಲ್ ಸೈಡೆಡ್ ಗಮ್ ಟೇಪ್. ಇದು ತುಂಬ ಸ್ಟಡಿ ಇದೆ, ನಾರ್ಮಲ್ ಗಮ್ ಟೇಪ್ ಅಲ್ಲ ಇದು. ಸೊ ಇದು ಏನಪ್ಪ ಅಂತಂದರೆ, ಒಂದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಈ ಥರ ಒಂದೊಂದೇ ಕೊಟ್ಟಿರ್ತಾರೆ, ಈ ಥರ ಕಟ್ ಮಾಡ್ಕೋಬೋದು. ಸೊ ಹಿಂಗೆ ಕಟ್ ಮಾಡಿ ಇವೆರಡನ್ನ ಹೀಗೆ ಗಮ್ ಮಾಡಿ ಎರಡನ್ನೂ ಈ ವೆಲ್ಕ್ರೋ ಇದೆಯಲ್ಲ ಇದೆರಡು ಹೀಗೆ ಅಂಟ್ಕೋಬೇಕು. ಆಮೇಲೆ ಇಲ್ಲಿನ ಪ್ಲಾಸ್ಟರು ರಿಮೂವ್ ಮಾಡಿ. ಈ ಫೋಟೋ ಫ್ರೇಮ್ಗಳೆಲ್ಲ ಬಾಡಿಗೆ ಮನೇಲಿದ್ದಾಗ ನಮಗೆ ಮೊಳೆ ಹೊಡಿಯೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ಈ ಥರ ಗಮ್ ಟೇಪು ಆರಾಮ್ಸೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ತುಂಬ KGನ ಹೋಲ್ಡ್ ಮಾಡುತ್ತೆ. ಇದು ನಾರ್ಮಲ್ ಡಬಲ್ ಸೈಡೆಡ್ ಗಮ್ ಟೇಪ್ ಅಲ್ಲ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದ್ರದ್ದು ಏನು ಗೋಡೆನ ಹಾಳು ಮಾಡಲ್ಲ. ನೀವು ನೋಡಿರ್ಬೋದು, ನಾರ್ಮಲ್ ಗಮ್ ಟೇಪ್ ಗೋಡೆನ ಹಾಳು ಮಾಡುತ್ತೆ. ಸೊ ಓನರ್ಗಳು ಬೈತಾರೆ ಅದರಿಂದ.
ಸೊ ನನಗಿದು ತುಂಬ ಯೂಸ್ಫುಲ್ ಆಗಿದೆ. ಎಲ್ಲಾದರೂ ಫ್ರೇಮ್ ಅಂಟಿಸ್ಬೇಕು ಅಂತ ಅಂದರೆ ನಾನು ಆರಾಮ್ಸೆ ಇದನ್ನು ಯೂಸ್ ದ ಬ್ರ್ಯಾಂಡ್ ಕಮ್ಯಾಂಡ್. ಒಂದು ಇದರಲ್ಲಿ 8 ಇದೆ ಆ್ಯಕ್ಚುಲಿ. 8 ಅಂತ ಅಂದರೆ ಐ ಗೆಸ್ ಇದೆರಡನ್ನೂ ಸೇರಿಸಿದ್ರೆ 2 ಒಂದು ಇದರಲ್ಲಿ 2 ಸಿಗುತ್ತೆ, 2 ಗಮ್ ಟೇಪ್ ಸಿಕ್ದಂಗೆ. ಇದು ಅಷ್ಟೇ. ಸೊ ಟೋಟಲ್ ಒಂದು 4. ಒಂದು ಫ್ರೇಮಿಗಂತೂ 4 ಬೇಕಾಗುತ್ತೆ. ಸೊ ಒಂದು ಫ್ರೇಮಿಗೆ ಕರೆಕ್ಟಾಗಿ ಆಗುತ್ತೆ. ಇದೆಲ್ಲ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಪ್ ಟು 900 ಗ್ರಾಮ್ ಅಪ್ ಟು 1.8 kg ಇದು ಹೋಲ್ಡ್ ಮಾಡುತ್ತೆ ಅಂತ. ಇದರಲ್ಲೂ ಡಿಫ್ರೆಂಟ್ ಸೈಜಸ್ ಇದೆ. ನಿಮಗಿನ್ನ 1.8 kgಗಿಂತ ಜಾಸ್ತಿ ಹೋಲ್ಡ್ ಮಾಡಬೇಕು ಅಂತ ಅಂದರೆ ಇದ್ರ ನೆಕ್ಸ್ಟ್ ಸೈಜಿಗೂ ನೀವು ಹೋಗ್ಬೋದು. ಇಟ್ಸ್ ದ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್. ನೀವೇನಾದರೂ ರೆಂಟಲ್ ಹೋಮ್ಸಲ್ಲಿದ್ದರೆ ಡೆಫಿನೆಟ್ಲಿ ನೀವು ಇದನ್ನು ಬೈ ಮಾಡಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಜಸ್ಟ್ ಅ ನಾರ್ಮಲ್ ಪ್ರಾಡಕ್ಟ್. ಇದು ಅಡ್ಯಾಪ್ಟರ್. ಸೊ ಮನೆಯಲ್ಲಿ ಅಡ್ಯಾಪ್ಟರ್ ಬೇಕಿತ್ತು ಅಂತ ತರಿಸಿರೋದು. ಒಂದು ಪ್ಯಾಕಲ್ಲಿ 2 ಅಡ್ಯಾಪ್ಟರ್ ಇದೆ. ಇದು ಫ್ರಮ್ ದ ಬ್ರ್ಯಾಂಡ್ ಸೆಪ್ಟಿಕ್ಸ್ ಅಂತೆ. ಆ್ಯಂಡ್ ಇಲ್ಲಿ ನನ್ನ ಫೇವ್ರೆಟ್ ಅಲೋವೆರಾ ಜೆಲ್. ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ಫ್ರಮ್ ದ ಬ್ರ್ಯಾಂಡ್ ವಿಲ್ವಾ. ಸೊ ನಾನು ನನ್ನ ಫೇಸನ್ನು ಹೇರ್ ಏನಾದರೂ ರಿಮೂವ್ ಮಾಡಬೇಕು ಅಂತಂದರೆ, ಶೇವ್ ಮಾಡಬೇಕು ಅಂತ ಅಂದರೆ ನಾನು ಅಲೋವೆರಾ ಜೆಲ್ ಹಚ್ಚೇನೆ ನಾನು ಅದನ್ನು ರಿಮೂವ್ ಮಾಡೋದು. ಸೊ ನಾನು ಮೇನಾಗಿ ಅದಕ್ಕೆ ಈ ಅಲೋವೆರಾ ಜೆಲ್ನ ಯೂಸ್ ಮಾಡೋದು. ಸೊ ಇದು ನ್ಯಾಚುರಲ್, ಏನು ಮಿಕ್ಸಡ್ ಆಗಿಲ್ದಿರೋಂತಹ ಅಲೋವೆರಾ ಜೆಲ್. ಪ್ಯೂರ್ ವಾಟರ್ ಥರನೇ ಇರುತ್ತೆ ಅದು. ಒಂದೊಂದು ಗ್ರೀನ್ ಕಲರ್ ಬರುತ್ತೆ, ಯೆಲ್ಲೋ ಕಲರಲ್ಲೆಲ್ಲ ಬರುತ್ತೆ. ಬಟ್ ಇದು ಹಾಗಲ್ಲ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ನೋಡಿ, ಕ್ಯಾನ್ ಯು ಸಿ ಇಟ್ ಅಲ್ವಾ? ಸೇಮ್ ಅಲೋವೆರಾ ಹೆಂಗಿರುತ್ತಲ್ವ, ನೀವು ಒಂದು ಗಿಡದಿಂದ ತಗೊಂಡಾಗ ಹೆಂಗಿದೆಯಲ್ಲ ಅಷ್ಟೇ ಚೆನ್ನಾಗಿದೆ. ಪ್ಯೂರ್ ಇದೆ. ಆ್ಯಂಡ್ ದಿಸ್ ಈಸ್ ವೆರಿ ಫೇಮಸ್ ಬ್ರ್ಯಾಂಡ್ ವಿಲ್ವಾ. ಇದರಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು, ನ್ಯಾಚುರಲ್ ಪ್ರಾಡಕ್ಟ್ಸ್ಗಳು ತುಂಬ ಇದೆ. ಇಟ್ಸ್ ಎ ವೆರಿ ಗುಡ್ ಕಂಪನಿ. ಸೊ ಇದು ಆರ್ಗ್ಯಾನಿಕ್ ಆ್ಯಂಡ್ ಕೋಲ್ಡ್ ಪ್ರೆಸ್ಡ್ ಅಲೋವೆರಾ ಜೆಲ್. ಆಮೇಲೆ ಇದು ಲ್ಯಾಕ್ಮಿ. ಇದು ಶಾರ್ಪ್ನರ್. ಒಂದು ಐ ಗೆಸ್ 70 ರೂಪೀಸ್ ಇದೆ ಅಂತ ಅನಿಸುತ್ತೆ. ಸೊ ನನಗೆ ಒಂದಷ್ಟು ಲಿಪ್ಸ್ಟಿಕ್ಕು ಮತ್ತು ಕನ್ಸೀಲರ್ ಅದೆಲ್ಲ ಶಾರ್ಪ್ ಮಾಡೋಕ್ಕೆ ಬೇಕಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೇನೆ. ಆ್ಯಂಡ್ ಇದು ಫ್ರಮ್ ದ ಬ್ರ್ಯಾಂಡ್ ರೂಬಿ ಆರ್ಗ್ಯಾನಿಕ್ಸ್ ಅಂತ. ನಾನು ಇತ್ತೀಚೆಗೆ ಸ್ವಲ್ಪ ಆರ್ಗ್ಯಾನಿಕ್ ಬ್ರ್ಯಾಂಡ್ಗಳಲ್ಲಿ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಏನು ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ ಅವರು. ಸೊ ಹಾಗಾಗಿ ಅವುಗಳನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಒಂದು ಬ್ರ್ಯಾಂಡು ರೂಬಿ ಆರ್ಗ್ಯಾನಿಕ್ಸ್. ಇವ್ರಲ್ಲಿ ಎಲ್ಲ ರೇಂಜಿನ ಪ್ರಾಡಕ್ಟ್ಸು ಬರುತ್ತೆ. ಈವನ್ ಕನ್ಸೀಲರ್, ಫೌಂಡೇಶನ್, ಹೀಗೆ ಎಲ್ಲದೂ ಬರುತ್ತೆ. ನಾನಿಲ್ಲಿ ತರಿಸಿರೋದು ಮಸ್ಕರಾ. ಸೊ ಹಚ್ಕೊಂಡು ತೋರಿಸ್ಲಾ? ಟಚ್ ಮಾಡಿಕೊಂಡೆ ಅಲ್ಲ, ಬರೀ ಇಂಥವೇನೊಂದು. ಅಯ್ಯೋ, ಸೊ ನಾನು ಒಂದೇ ಒಂದು ಕೋಟ್ ಹಚ್ಚಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಬ್ರ್ಯಾಂಡ್ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಫಸ್ಟ್ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ ಬ್ರ್ಯಾಂಡಿಂದ. ನೋಡೋಣ ಹೇಗೆ ಬರುತ್ತೆ ಅಂತ. ಐ ಗೆಸ್ ಫಸ್ಟ್ ಟ್ರಯಲಲ್ಲೇ ನನಗೆ ಇಂಪ್ರೆಸ್ ಅಂತೂ ಮಾಡಿದೆ ಈ ಪ್ರಾಡಕ್ಟ್. ಲೆಟ್ಸ್ ಸಿ. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ಯಾವುದೇ ಹಾರ್ಶ್ ಕೆಮಿಕಲ್ಸ್ ಇಲ್ಲ. ಕಂಪ್ಲೀಟ್ ಆರ್ಗ್ಯಾನಿಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡಿರೋವಂಥದ್ದು. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಇದು ನನಗೆ ಗೊತ್ತಿಲ್ಲ ನಾನು ಕರೆಕ್ಟಾಗಿ ಸ್ಪೆಲ್ ಮಾಡ್ತಿದ್ದೇನೋ ಇಲ್ಲ ಅಂತ. ಕಾರ್ಮೆಸಿ ಅಂತ ಇದೆ ಬ್ರ್ಯಾಂಡ್. ಸೊ ನೀವು ನೋಡ್ತಿರ್ಬೋದು, ಕಾರ್ಮೆಸಿ ಅಂತ ಬ್ರ್ಯಾಂಡ್. ಇದು ಫೇಸ್ ರೇಸರ್. ಇದು ಸ್ಟೇನ್ಲೆಸ್ ಸ್ಟೀಲ್ ಜಿಗ್ಜ್ಯಾಗ್ ಬ್ಲೇಡ್ ಇದೆ.
ಆ್ಯಂಟಿ ಸ್ಲಿಪ್ ಗ್ರಿಪ್ ಇದೆ ಆ್ಯಂಡ್ ಪ್ರೊಟೆಕ್ಷನ್ ಕ್ಯಾಪ್ ಕೂಡ ಇದೆ ಇದರಲ್ಲಿ. ಸೊ ಇದನ್ನು ಅಷ್ಟೇ ತುಂಬ ಒಳ್ಳೆ ರಿವ್ಯೂಸ್. ಇದು 1 ಪ್ಯಾಕಲ್ಲಿ 3 ಇದೆ, 3 ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾವಾಗಲೂ ನಾವು ಫೇಸ್ ರೇಸರ್ನ ಯೂಸ್ ಮಾಡೋದು ಹೀಗೆ. ಸೊ ಆ್ಯಂಡ್ ಇದ್ರದ್ದು ನನಗೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ಈ ಕೆಳಗಡೆ ಇದು ಗ್ರಿಪ್ ಇದೆಯಲ್ಲ, ಇದು ತುಂಬ ಆ್ಯಂಟಿ ಸ್ಲಿಪ್ಪರಿ ಇದೆ, ಜಾರಲ್ಲ. ನೀವು ಇವನ್ ಎಣ್ಣೆಗಾಯಲ್ಲಿ ಮುಟ್ಟಿದ್ರೂ ಜಾರಲ್ಲ, ಆ ಥರ ಗ್ರಿಪ್ ಇದೆ ಇದು. ಆ್ಯಂಡ್ ತೀರಾ ಶಾರ್ಪು ಇಲ್ಲ, ಬ್ಲೇಡ್ಸ್ ಜಿಗ್ಜ್ಯಾಗಲ್ಲಿ ಇದೆ, ಸೊ ದಟ್ ನಮ್ಮ ಫೇಸು ಕಟ್ ಆಗಬಾರ್ದು ಅಂತ. ಆ್ಯಂಡ್ ಯೂಶಲಿ ಫೇಸ್ ರೇಸರ್ ಅಷ್ಟೊಂದು ಶಾರ್ಪ್ ಇರಲ್ಲ. ಸೊ ಯಾವಾಗಲೂ ಹೀಗೆ ಸ್ಕಿನ್ನ ನೀವು ಪುಲ್ ಮಾಡಿ ಹೀಗೆ ಯೂಸ್ ಮಾಡಬೇಕು. ಸೊ ನಾನು ಆಲ್ಮೋಸ್ಟ್ 5 ಇಯರ್ಸಿಂದ ಇವುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಾಟ್ ಫ್ರಮ್ ದಿಸ್ ಬ್ರ್ಯಾಂಡ್, ಇದು ಹೊಸ ಬ್ರ್ಯಾಂಡ್ ಆ್ಯಕ್ಚುಲಿ ನಾನು ತರಿಸಿರೋದು. ಐ ಆಮ್ ಎಕ್ಸೈಟೆಡ್ ಟು ಯೂಸ್ ಇಟ್. ಐ ಗೆಸ್ ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್. ಒಂದು ನಿಮಿಷ, ಇಲ್ಲಿ ಹೇರ್ ಕಾಣಿಸ್ತಿದೆಯಾ? ಐ ಗೆಸ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸೊ ಹಿಂಗೆ ಇವಾಗ ಹೇರ್ ಗ್ರೋತ್ ಯಾವ ಡೈರೆಕ್ಷನ್ ಇದೆಯಲ್ಲ ಅದೇ ಡೈರೆಕ್ಷನಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು. ನನಗೆ ಕಾಣಿಸೋದು ಆ್ಯಕ್ಚುಲಿ ಹೇರ್ ರಿಮೂವ್ ಆಗ್ತಾ ಇರೋದು ನೋಡಿ. ಆ್ಯಕ್ಚುಲಿ ರಿಮೂವ್ ಆಗ್ತಿದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಸೊ ವರ್ತ್ ದ ಬೈಯಿಂಗ್. ಅದು ಇಷ್ಟು ಕಡಿಮೆ ರೇಟಿಗಂತೂ 3 ರೇಸರ್, ಅದು ಈ ಕ್ವಾಲಿಟಿಯಲ್ಲಿ ವರ್ತ್ ಬೈಯಿಂಗ್. ಇದನ್ನು ನಾನು ತೊಗೊಂಡ್ರೆ ಆಲ್ಮೋಸ್ಟ್ 1 ಇಯರ್ 2 ಇಯರ್ಸ್ವರೆಗೂ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಲಿಟ್ರಲಿ. ಆ್ಯಂಡ್ ಆ ಪಾರ್ಲರಿಗೆ ಆ ವ್ಯಾಕ್ಸ್ ತೊಗೊಂಡವ್ರು ಹಿಂಗೆ ಪುಲ್ ಮಾಡೋದು, ಆ ನೋವು, ಆ ಥ್ರೆಡ್ಡಿಂಗು, ಅದ್ರ ಬದಲು ಇದನ್ನು ಆರಾಮ್ಸೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ. ಯಾವುದೇ ಪಿಂಪಲ್ಸ್ಗಳು ಏನೂ ಆಗಲ್ಲ. ಇದ್ರ ಬಗ್ಗೆ ಬೇಕಿರೋ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಹೇಗೆ ಯೂಸ್ ಮಾಡ್ತೀನಿ ನಾನು ಅಂತ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಾಡಿ ರೇಸರ್. ವೀನಸ್ಸಿನ ನನ್ನ ಹತ್ರ ಆಲ್ರೆಡಿ ಬಾಡಿ ರೇಸರ್ ಇದೆ. ಸೊ ಅದ್ರದ್ದು ಜಸ್ಟ್ ಬ್ಲೇಡ್ ರೀಫಿಲ್ ಪ್ಯಾಕ್ಗಳಿವೆ ಅಷ್ಟೇ. ನಾನು ಆ ಬಾಡಿ ರೇಸರ್ನ ಐ ಗೆಸ್ ಒಂದು 10 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅನಿಸುತ್ತೆ. ದಟ್ ಈಸ್ ವೆರಿ ಸಸ್ಟೈನೇಬಲ್. ದಯವಿಟ್ಟು ರೇಸರ್ನ ಯೂಸ್ ಆ್ಯಂಡ್ ಥ್ರೋ ರೇಸರ್ಸ್ಗಳನ್ನು ಯೂಸ್ ಮಾಡಬೇಡಿ. ಅದು ಹೇಗೆ ಆ ರೇಸರ್ದು ಅದೇನಿರುತ್ತೆ ಅವುಗಳು ಅಂದರೆ ಈ ಬ್ಲೇಡ್ಗಳು ರಿಮೂವಬಲ್ ಇರೋಂಥ ರೇಸರ್ಗಳನ್ನ ಬಳಸಿ, ಸೊ ದಟ್ ಈ ಥರ ರೀಫಿಲ್ ಪ್ಯಾಕ್ಸ್ಗಳನ್ನ ನೀವು ಮತ್ತೆ ತೊಗೋಬೋದು. ಇನ್ಸ್ಟೆಡ್ ಆಫ್ ಆ ರೇಸರ್ನ ಎವ್ರಿ ಟೈಮ್ ತೊಗೊಳ್ಳೋದ್ರಿಂದ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ. ಆ್ಯಂಡ್ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಥರ ರೀಫಿಲ್ಲೆಬಲ್ ರೇಸರ್ಗಳನ್ನು ಮಾತ್ರ ಬಳಸಿ. ಆ್ಯಕ್ಚುಲಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಳು ಮತ್ತು ಈ ಟ್ರಿಪ್ಪಿಗೆಲ್ಲ ಹೋದಾಗ ನನ್ನ ಎಲ್ಲ ಸ್ಕಿನ್ ಕೇರ್ ಶಾಂಪೂ ಅದನ್ನೆಲ್ಲ ಒಂದು ಪೌಚಲ್ಲೇ ಇಟ್ಕೋಬೇಕು ಅಂತ ನಾನು ತರಿಸಿದ್ದೆ. ಇದನ್ನು ಮುಂಚೆ ನನ್ನ ಹಸ್ಬೆಂಡ್ ತರಿಸಿದ್ದೆ. ದೊಡ್ಡದಿದೆ, ಸ್ಪೇಷಿಯಸ್ ಆಗಿದೆ ಇದು. ಆ್ಯಕ್ಚುಲಿ ಎಷ್ಟು ಪ್ರಾಡಕ್ಟ್ಸ್ ಬೇಕಿದ್ರೂ ಇಡ್ಬೋದು ಇದರಲ್ಲಿ. ಆ್ಯಂಡ್ ಪ್ರೈಸು ಕೂಡ ತುಂಬ ರೀಸನೇಬಲ್ ಇರ್ತಿದ್ದು. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲೆಲ್ಲ ಈ ಥರ ಕಂಪಾರ್ಟ್ಮೆಂಟ್ಸ್ಗಳಿದೆ, ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ. ಇಲ್ಲಿ 2 ಜಿಪ್ ಇದೆ. ಓಕೆ, ಓಹ್ ಹಿಂಗೂ ತೆಗಿಬೋದಾ? ಓಕೆ, ನೋಡಿ ಎಷ್ಟು ದೊಡ್ಡದಿದೆ ಅಲ್ವಾ. ಆಮೇಲೆ ಇಲ್ಲೊಂದು ಜಿಪ್ ಇದೆ, ಇಲ್ಲೂ ಏನು ಬೇಕಾದ್ರೂ ಇಡ್ಬೋದು. ಆಮೇಲೆ ಇಲ್ಲೂ ಒಂದು ಜಿಪ್ ಇದೆ. ಆ್ಯಂಡ್ ಕೊಡ್ತಿರೋ ಕಾಸ್ಟಿಗಂತೂ ಇದು ತುಂಬ ರೀಸನೇಬಲ್ ಇದೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ಒಳಗಡೆ ಸ್ಮೂತ್ನೆಸ್ಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವರ್ತ್ ಬೈ. ಆ್ಯಂಡ್ ಇದು ಫ್ರಮ್ ದ ಬ್ರ್ಯಾಂಡ್ ಹ್ಯಾಂಡ್ ಕಫ್ಸ್. ಇದು ನಾನು ಅಮೆಝಾನಿಂದನೇ ತರಿಸಿದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಇದು ಗೊತ್ತಾಯ್ತು.
ವೇಟ್. ಇದು ನನ್ನ ಇದು ಎಸ್ಪೆಷಲಿ ಇದೆಲ್ಲ ಟ್ರಾವೆಲಿಗೆ ತುಂಬ ಯೂಸ್ ಆಗುತ್ತೆ. ಈ ಥರ ಡಿಫ್ರೆಂಟ್ ಬ್ಯಾಗ್ಸ್ಗಳು ಪೌಚಸ್ಗಳು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಎಷ್ಟಿದೆ ಅಂತ ಅಂದರೆ, ಇದು ದೊಡ್ಡದಿದೆ. 1 2 3 4 5 6 7 ಟೋಟಲ್ 7 ಇರುತ್ತೆ. ಇದು ನಂತರ ಮುಂಚೆನೂ ಒಂದಿತ್ತು, ಅದು ಸಾಕಾಗಲ್ಲ ಅಂತ ಇನ್ನೊಂದು ತರಿಸಿದ್ದೀನಿ. ಇದು ನೋಡೋಕ್ಕೆ ಇಷ್ಟು ಅನ್ಸುತ್ತೆ ಆಯಿತಾ ಪೌಚು, ಆದರೆ ಇದರಲ್ಲಿ ಮಿನಿಮಮ್ಮು ಒಂದು 20 ಟಾಪ್ನ ಇಡಿಸ್ಬೋದು ನೋಡಿ. ಲಿಟ್ರಲಿ ಸೇರಿಸ್ತಾ ಇದ್ರೆ ಸುಮ್ಮನೆ ಹಿಡಿಸ್ತಾನೇ ಇರುತ್ತೆ. ಆ್ಯಂಡ್ ಇದನ್ನು ಯಾಕೆ ನಾನು ಬೆನಿಫಿಟ್ ಅಂತ ಹೇಳೋದು ಅಂತಂದರೆ, ಎಸ್ಪೆಷಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ಯಾಂಟ್ಗಳನ್ನೆಲ್ಲ ಒಂದು ಕಡೆ ಇಡ್ಬೋದು, ಟಾಪ್ಸ್ಗಳನ್ನೆಲ್ಲ ಒಂದು ಕಡೆ ಇಡ್ಬೋದು, ಡ್ರೆಸ್ಸಸ್ಗಳನ್ನೆಲ್ಲ ಒಂದು ಕಡೆ ಇಡ್ಬೋದು, ಇನ್ನರ್ಸ್ಗಳನ್ನೆಲ್ಲ ಒಂದು ಕಡೆ ಇಡ್ಬೋದು. ಸೊ ಈ ರೀತಿ ನೀಟಾಗಿ ಸೆಗ್ರಿಗೇಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಕಾಸ್ಮೆಟಿಕ್ಸ್ನೆಲ್ಲ ಇಡ್ಕೋಬೋದು ಹೀಗೆ. ಆಮೇಲೆ ಇದು ಹ್ಯಾಂಗರಿಗೆ ಹೀಗೆ ನೇತಾಕ್ಬೋದು ಈ ಬ್ಯಾಗು. ಆಮೇಲೆ ಇದು ಶೂ ಕವರ್ ಆ್ಯಕ್ಚುಲಿ. ಸೊ ಈ ಥರ ಡಿಫ್ರೆಂಟ್ ಕೊಟ್ಟಿರ್ತಾರೆ. ಅದನ್ನು ನೀವು ಹೆಂಗಾದರೂ ಯೂಸ್ ಮಾಡ್ಬೋದು, ಹಾಗೆ ಯೂಸ್ ಮಾಡಬೇಕಂತ ಏನಿಲ್ಲ. ಬಟ್ ಇದು ಅಷ್ಟೇ ಕಾಸ್ಟ್ ವೈಸ್ ತುಂಬ ಕಡಿಮೆ ಇದೆ, ಅಫೋರ್ಡೆಬಲ್ ಇದೆ, ಬಜೆಟ್ ಫ್ರೆಂಡ್ಲಿ ಆ್ಯಕ್ಚುಲಿ. ಎಸ್ಪೆಷಲಿ ಮಕ್ಕಳು ಎಲ್ಲ ಇದ್ರೇ ಅಥವಾ ಲಾಂಗ್ ಟ್ರಿಪ್ಗಳಿಗೆ ಹೋಗ್ತಿದ್ದೀರಾ ಅಂದರೆ ನೀಟಾಗಿ ಸೆಗ್ರಿಗೇಟ್ ಆಗಿರಬೇಕು, ಈಸಿಯಾಗಿ ಸಿಗಬೇಕು. ಬೆಳಗ್ಗೆ ಹುಡ್ಕೊಂಡು ಕೂರೋಕ್ಕಾಗಲ್ಲ, ಇಡೀ ಬ್ಯಾಗ್ನ ಹಡ್ಕೊಂಡು ಕೂರೋಕ್ಕಾಗಲ್ಲ. ಈ ರೀತಿ ನೀಟಾಗಿ ಒಂದು ಕಡೆ ಇಟ್ಕೊಂಡ್ರೆ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಇದು ಕೂಡ ವರ್ತ್ ಬೈಯಿಂಗ್. ಐ ವಿಲ್ ಡೆಫಿನೆಟ್ಲಿ ಕೀಪ್ ಇಟ್. ಬಾಡಿ ವರ್ಕ್ಸ್ ಬ್ರ್ಯಾಂಡ್ ಆ್ಯಕ್ಚುಲಿ. ಸೊ ಇದರಲ್ಲಿ ಹ್ಯಾಂಡ್ ಕ್ರೀಮ್ಸ್ಗಳನ್ನ ತೊಗೊಂಬಂದಿದ್ದೀನಿ. ಇದು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವೆಲ್ಲಾದರೂ ಕೋಲ್ಡ್ ಕಂಟ್ರೀಸಿಗೆ ಟ್ರಾವೆಲ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಕೈಯೆಲ್ಲ ಫುಲ್ ನಂಬಾಗ್ಬಿಡುತ್ತೆ, ಒಂಥರ ವೈಟ್ ಪ್ಯಾಚ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಇದು buy 2 get 1 ಆಫರ್ ಇತ್ತು, ಅದಕ್ಕೇ 2 ತೊಗೊಂಡಿದ್ದೀನಿ. ಇದು ಒಂದು 599 ಇದೆ. ಸೊ 1000 ರೂಪಾಯಿಗೆ 3 ಬಂದಂಗೆ. ಸ್ಮೆಲ್ ಮಾತ್ರ ಅಮೇಝಿಂಗ್ ಆಗಿದೆ. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಎಲ್ಲ ಪ್ರಾಡಕ್ಟ್ಸ್ ಅಮೇಝಿಂಗ್ ಆಗಿದೆ. ಆ್ಯಂಡ್ ಅವ್ರ ಸೆಂಟೆಡ್ ಕ್ಯಾಂಡಲ್ಸ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಒಂದೊಂದು ಥರ ಸಖತ್ತಾಗಿದ್ದಾವೆ. ಶೀ ಬಟರ್ ಇಲ್ಲಿರೋದು ಒಂದು, ಆ್ಯಂಡ್ ಇನ್ನೊಂದು ಲ್ಯೂಮಿನಸ್ ಬೈ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್, ಲ್ಯೂಮಿನಸ್ ಹ್ಯಾಂಡ್ ಕ್ರೀಮ್ ಬೈ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಸೊ ಇದೆರಡನ್ನ ನಾನು ತೊಗೊಂಡಿದ್ದು, 2 ಸೇಮ್ ತೊಗೊಂಡಿದ್ದೀನಿ, ಇದೊಂದು ಬೇರೆ. ಆಮೇಲೆ ನನ್ನ ಬೇಸಿಕ್ಗಳನ್ನ ನಾನು ತುಂಬ ತೊಗೊಂಡಿರೋದೇ ಝಾರಾಯಿಂದ. ನಂಗೆ ತುಂಬ ಇಷ್ಟ ಅವ್ರ ಕ್ವಾಲಿಟಿ. ಈವನ್ H&Mಲ್ಲೂ ಸೇಮ್ ಸಿಮಿಲರ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಬಟ್ ಕ್ವಾಲಿಟಿ ಇದೆಯಲ್ಲ ದಟ್ ಈಸ್ ಅನ್ಮ್ಯಾಚಬಲ್. ಝಾರಾ ಅಲ್ಲಿ ಸಿಗೋ ಕ್ವಾಲಿಟಿ H&Mಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗೋಲ್ಲ. ತುಂಬ ಕಡಿಮೆ ಕ್ವಾಲಿಟಿ ಇರೋಂಥದ್ದು H&Mಲ್ಲಿ ಇರುತ್ತೆ. ಹಾಗಂದ್ರೆ H&M ಒಳ್ಳೆ ಬ್ರ್ಯಾಂಡ್ ಅಂತ ಇಲ್ಲ, ಬಟ್ ಒಂದೊಂದು ಪ್ರಾಡಕ್ಟ್ಸ್ಗಳು ಎಸ್ಪೆಷಲಿ ಬೇಸಿಕ್ಗಳಿದೆಯಲ್ಲ ಅದು ಎರಡರಲ್ಲೂ ಸೇಮ್ ಇರುತ್ತೆ. ಒಂಥರ ಕಾಂಪಿಟೇಷನ್ ಝಾರಾ ಮತ್ತು H&Mಗೆ. ಬಟ್ ಮಾಡ್ರನ್ ಔಟ್ಫಿಟ್ಸ್ಗಳಿಗೆ, ಬೇಸಿಕ್ಸ್ಗಳಿಗೆ ಬೆಸ್ಟ್ ಝಾರಾ. ಸೊ ನಾನಿಲ್ಲೊಂದು ವೈಟ್ ಶರ್ಟ್ ತೊಗೊಂಡಿದ್ದೀನಿ. ಇದು ವೈಟ್ ಶರ್ಟ್, ಇದು ಸೈಜು XS. ಯಾಕಂದರೆ ಇದು ಎಂತ ಈ ಬಾಯ್ ಫ್ರೆಂಡ್ ಶರ್ಟ್ ಥರ ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಲೂಸ್ ಇದೆ ಈ ಶರ್ಟ್ಗಳು. XS ಲೂಸ್ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ಇದು ಮೆಟೀರಿಯಲ್ ಇದೆಯಲ್ಲ, ಇದು ನನಗೊಂದು ವೈಟ್ ಕಲರ್ ಶರ್ಟ್ ಬೇಕಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಇದನ್ನು ನಾನು ತೊಗೊಂಡೆ. ಆಫೀಸ್ಗೆಲ್ಲ ಹಾಕೊಂಡು ಹೋಗೋಕೆ ತುಂಬ ಚೆನ್ನಾಗಿರುತ್ತೆ ಫಾರ್ಮಲ್ ಆಗಿ. ನೀಟಾಗಿ ಸ್ಲೀವ್ಸ್ನ ಈ ಥರ ಮಡಚ್ಕೊಂಡ್ರೆ ತುಂಬ ಕ್ಲಾಸಿಯಾಗಿ ಕಾಣುತ್ತೆ. ಟ್ರೌಸರ್ ಇದು ಹೈ ವೇಸ್ಟ್ ಇದೆ,
ನನ್ನ ಹತ್ರ ಸಿಮಿಲರ್ ಬ್ರೌನ್ ಮತ್ತು ಇನ್ನೊಂದಷ್ಟು ಎರಡಿದೆ. ಸೊ ನಾನು ಸೇಮ್ ಪ್ಯಾಟ್ರನಲ್ಲೇ ಇದೊಂದು ತೊಗೊಂಡಿದ್ದೀನಿ. ಇದು ಹೈ ವೇಸ್ಟು ಅಂಥದ್ದು ಸೈಜು ಎಲ್ಲ. ಆ್ಯಂಡ್ ಇದ್ರ ಕಾಸ್ಟು 2509. ಇದೊಂದು ಸಿಂಪಲ್ ಟಾಪ್, ನಾರ್ಮಲ್ ಬೇಸಿಕ್ ಟಾಪ್ ತೊಗೊಂಡಿದ್ದೀನಿ ಬ್ಲ್ಯಾಕು. ಇದು ಎಲ್ಲಾದ್ರ ಜೊತೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಬ್ಲ್ಯಾಕ್ ಕಲರ್ ಇಸ್ ಲೈಕ್ ಎಲ್ಲಿ ಯಾವಾಗ ಬೇಕಾದ್ರೂ ಯಾವುದ್ರ ಜೊತೆನಾದ್ರು ಸ್ಟೈಲ್ ಮಾಡ್ಬೋದು, ಆರಾಮಾಗಿ ಹಾಕ್ಕೊಳ್ಬೋದು. ವೆಕೇಷನ್ಗೆ, ಪಾರ್ಟಿಗೆ ಹೆಂಗೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು ಇದನ್ನು. ಸೊ ಇದು ಬಂದು ಸೈಜ್ ಎಮ್ ಆ್ಯಂಡ್ ಕಾಸ್ಟು 560. ದಾರದಲ್ಲಿ ಯೂಶಲಿ ಏನು ಡಿಸ್ಕೌಂಟ್ಸ್ ಇರಲ್ಲ, ಎಲ್ಲ MRP ನೇ. ಯಾಕಂದರೆ ಅವ್ರಿಗೆ ಗೊತ್ತು ಅವರ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಬೇರೆ ಎಲ್ಲೂ ಇಲ್ಲ ಅಂತ. ಅದಕ್ಕೆ ಯಾವ ಡಿಸ್ಕೌಂಟ್ಸ್ ಕೊಡಲ್ಲ, ಏನು ಕೊಡಲ್ಲ. ನಮ್ಮ ಪಾಯಿಂಟ್ ಏನಾದಿದ್ರೆ ಅದನ್ನ ಒಂಚೂರು ಯೂಸ್ ಮಾಡಿ. ಈ ಬಾಕ್ಸು ಇಷ್ಟು ದೊಡ್ಡದು ಆ್ಯಕ್ಚುಲಿ ಬಂತಾಯ್ತಾ ಹೀಗೆ. ಏನು ಆರ್ಡರ್ ಮಾಡಿದ್ದೀನಿ ನನಗೆ ಫುಲ್ ಕನ್ಫ್ಯೂಷನ್. ನಾನು ಇಷ್ಟು ದೊಡ್ಡ ಪ್ರಾಡಕ್ಟ್ ಏನೂ ಆರ್ಡರ್ ಮಾಡಿಲ್ಲ, ಏನೂ ಆರ್ಡರ್ ಮಾಡಿಲ್ಲ. ಇದು ಅದರೊಳಗಿದ್ದ ಬಾಕ್ಸ್, ಇದಕ್ಕಿಂತ ಇಷ್ಟು ದೊಡ್ಡ ಬಾಕ್ಸ್ ತೊಗೊಂಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಟಿಫನ್ ಬಾಕ್ಸ್. ನನಗೆ ಟಿಫನ್ ಬಾಕ್ಸ್ಗಳಂದರೆ ತುಂಬ ಇಷ್ಟ. ಚಿಕ್ಕ ಚಿಕ್ಕ ಕ್ಯೂಟ್ ಕಲೆಕ್ಷನ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇದು ಫ್ರಮ್ ದ ಬ್ರ್ಯಾಂಡ್ ಟಿಂಟ್ ಬಾಕ್ಸ್. ಇದು ಬ್ಯಾಗ್ ತೋರಿಸ್ತೇನೆ, ಅದಕ್ಕಿಂತ ಮುಂಚೆ ಇದರೊಳಗೆ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ 3 ಬಾಕ್ಸಸ್ಗಳಿದೆ. ಡಿಫ್ರೆಂಟ್ ಕಲರ್ಸ್ ಇನ್ ಕೊಟ್ಟಿದ್ದಾರೆ. ಈ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು, ಬ್ಲೂ ಕಲರ್. ಇದು ಗ್ಲಾಸ್ ಬಾಕ್ಸ್ಗಳು, ಅಮೆಝಾನಿಂದ ತರಿಸಿದ್ದು. ಸೊ ಇದು ಈ ಕಲರ್ ಇದೆ. ಈ ಥರ 3 ಕಲರ್ಸ್ ಇದೆ, ಇದು ಮತ್ತು ಬ್ಲೂ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತ, ಬಿಸಿ ಇದ್ದರೆ ಹೋಲ್ಡ್ ಮಾಡೋದಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ. ಆ್ಯಂಡ್ ಇದೆಲ್ಲ ಮೈಕ್ರೋವೇಬಲ್ ಬಾಕ್ಸಸ್ಗಳು, ಆರಾಮಾಗಿ ಮೈಕ್ರೋವೇವಲ್ಲಿ ಇಟ್ಟು ಬಿಸಿ ಮಾಡ್ಬೋದು. ಇದು ಬೋರೋಸಿಲಿಕೇಟ್ ಗ್ಲಾಸ್ ಅಂತೆ. ಆಮೇಲೆ ಸಿಲಿಕಾನ್ ಸ್ಲೀವ್ಸ್ ಇದೆ. ಆಮೇಲೆ ಇಲ್ಲಿ ಮೇಲೆ ಸಿಲಿಕಾನ್ ಗ್ಯಾಸ್ಕೆಟ್ ಇದೆ. ಇದು ತುಂಬ ಏನಂತಾರೆ ಗಟ್ಟಿ ಇದೆ. ನೀವು ಇವನ್ ಹಿಂಗೆ ಹಾಕಿ ಹಿಂಗೆ ಮಾಡಿದ್ರೆ ಏನೂ ಹೊರಗೆ ಬರಲ್ಲ, ಅಷ್ಟು ಚೆನ್ನಾಗಿದೆ ಇದು. ನೋಡಿ ಎಷ್ಟು ಏರ್ ಟೈಟ್ ಕಂಟೈನರ್ ಇದೆ. ಇದು ತುಂಬ ಯೂಸ್ಫುಲ್ ಆಫೀಸ್ಗಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಲೋಕಾಯ್ತಲ್ಲ. ಆಫೀಸಿಗೆ ಹೋಗ್ಬೇಕಾರೆ ಈ ಸಾರು ಅದೇನಾದರೂ ತೊಗೊಂಡು ಹೋಗ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ 3 ಬಾಕ್ಸ್ಗಳನ್ನ ಹಾಕ್ಕೊಂಡು ಇಟ್ಕೊಳ್ಳೋದಕ್ಕೆ ವಿತ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ನಾನು. ಈ ಬ್ಯಾಗ್ ಇದೆಯಲ್ಲ ತುಂಬ ಹೈ ಕ್ವಾಲಿಟಿ ಇದೆ. ಲಿಟ್ರಲಿ ನನಗೆ ಬಾಕ್ಸ್ಗಳಿಗಿಂತ ಈ ಬ್ಯಾಗ್ ಮೇಲೆ ಕಣ್ಣು ಬಿದ್ದಿತ್ತು, ಅಷ್ಟು ಚೆನ್ನಾಗಿದೆ ಈ ಬ್ಯಾಗ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಆ್ಯಂಡ್ ತುಂಬ ಸ್ಲೀಕ್ ಆಗಿದೆ. ಆ್ಯಂಡ್ ಜಿಪ್ ಕ್ವಾಲಿಟಿ ನೋಡ್ಬೇಕು ನೀವು, ಇಲ್ಲಿ ನೋಡಿ. ನೀವು ಸೀದಾ ಜಿಪ್ ಅಲ್ವಾ, ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿದೆ. ಈ ರೀತಿ 3 ಬಾಕ್ಸ್ಗಳನ್ನ ಅದರೊಳಗೆ ಇಟ್ಟು ಇನ್ನು ಸೈಡಲ್ಲಿ ಜಾಗ ಇದೆ, ಬಾಟಲ್ಸ್ಗಳನ್ನ ಇಡ್ಬೋದು. ಸೊ ಒಬ್ರಿಗೆ ಇದು ಸಾಕು. ಇದು ಶಾಂಪೂ ಕೆರೆಸ್ಟೇಸ್ ಅಂತ ಬ್ರ್ಯಾಂಡಿಂದು. ಇದು ಡೆನ್ಸಿಫಿಕ್ಯೂ ಶಾಂಪು. ನನ್ನ ಹೇರ್ ಸ್ವಲ್ಪ ತಿನ್ನಿರೋದ್ರಿಂದ ಒಂದು ಸ್ವಲ್ಪ ಡೆನ್ಸ್ ಕೊಡೋದಕ್ಕೆ ಈ ಶಾಂಪೂನ ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ದೀನಿ. ನನಗೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗಿದೆ. ನನಗೆ ತುಂಬ ಇಷ್ಟ ಈ ಶಾಂಪು. ಆ್ಯಂಡ್ ಐ ಕ್ಯಾನ್ ಸೀರಿಯಸ್ಲಿ ಸಿ ದ ಡಿಫ್ರೆನ್ಸ್. ನಾರ್ಮಲ್ ಶಾಂಪೂಗೂ ಇದನ್ನು ಹಾಕ್ಕೊಂಡಾಗ ನನ್ನ ಹೇರು ತುಂಬ ಬೇಗ ಫ್ಲ್ಯಾಟ್ ಆಗಲ್ಲ, ಅದೊಂದು ಬೌನ್ಸ್. ಇದು ಕಂಡೀಷ್ನರು ಓಲಾಪ್ಲೆಕ್ಸಿಂದು, ಫ್ರಮ್ ದ ಬ್ರ್ಯಾಂಡ್ ಓಲಾಪ್ಲೆಕ್ಸ್. ಇದೊಂದು ಸೆರಮ್, ಇದು ಅಷ್ಟೇ ಕೆರಾಸ್ಟಿಸ್ ಪ್ಯಾರಿಸ್. ಸೊ ಕಂಡೀಷ್ನರ್ ಹಾಕ್ಕೊಂಡು ಯೂಸ್ ಮಾಡಿದ್ಮೇಲೆ ಹೊರಗೆ ಬಂದಮೇಲೆ ಸ್ವಲ್ಪ ವೆಟ್ಟಿರುವಂಥ ಹೇರ್ಗೆ ಈ ಸೆರಮ್ನ ಯೂಸ್ ಮಾಡಬೇಕು. ನಾನು ಆರ್ಡರ್ ಮಾಡಿದ್ದೆ ಆ್ಯಂಡ್ ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ಗಳು ಬರಬೇಕು, ಬಂದಿಲ್ಲ. ನಾನು ಮೊನ್ನೆ ಒಂದು ಕೋಟ್ ಓದ್ತಾ ಇರ್ಬೇಕಾರೆ ಅನ್ನಿಸ್ತು, ರಿಲೇಷನ್ಶಿಪ್ ಬಗ್ಗೆ. ಆ್ಯಕ್ಚುಲಿ ಅದು ಅಂದರೆ ಇದನ್ನು ನೀವು ಯಾವ ರಿಲೇಷನ್ಶಿಪ್ಗಾದರೂ ಅಪ್ಲೈ ಮಾಡ್ಬೋದು. ಅದರಲ್ಲಿ ಹೇಳ್ತಾರೆ, ಯಾರೋ ಒಬ್ಬರು ನಮ್ಮ ಹತ್ರ ಏನೋ ಹೇಳ್ಕೊಳ್ಳೋಕ್ಕೆ ಬಂದಾಗ ನಾವು ಪಟ್ ಅಂತ ಅಡ್ವೈಸ್ ಮಾಡೋದಕ್ಕೆ ಹೋಗಬಾರ್ದಂತೆ.
ಅವ್ರು ಹೇಳ್ತಿರೋದನ್ನು 200% ಎಫರ್ಟ್ ಹಾಕಿ ಆದರೂ ಕರೆಕ್ಟಾಗಿ ಕೇಳಿಸ್ಕೋಬೇಕಂತೆ. ಅದಾದಮೇಲೆ ಅವರು ಏನು ಹೇಳ್ತಾರಲ್ಲ ಅದನ್ನೇ ನಿಮ್ಮ ಓನ್ ವರ್ಡ್ಸ್ಗಳಲ್ಲಿ ರಿಪೀಟ್ ಮಾಡಬೇಕಂತಂತೆ. ಫಾರ್ ಎಕ್ಸಾಂಪಲ್, ಅವರು ನನಗೆ ಹಿಂಗೆ ತುಂಬ ಫ್ರಸ್ಟ್ರೇಟ್ ಆಗ್ತಿದೆ ಆಫೀಸಲ್ಲಿ, ನನಗೆ ಕೆಲಸ ಮಾಡೋಕ್ಕೆ ಅನ್ನಿಸ್ತಾ ಇಲ್ಲ, ಹಾಗೆ ಹೀಗೆ ಅಂತ ಏನೋ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅದು ನೀವು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಅದಾದಮೇಲೆ ಹೌದಾ ನಿನಗೆ ಆ ರೀತಿ ಕಷ್ಟ ಅನ್ನಿಸ್ತಿದೆಯಾ, ಇತ್ತೀಚೆಗೆ ಯಾಕೋ ಎಲ್ರಿಗೂ ಹಾಗೆ ಆಗ್ತಾಯಿದೆ, ಸ್ವಲ್ಪ ಇದೇ ಥರ ಅವ್ರು ಹೇಳಿದ್ದನ್ನೇ ಸ್ವಲ್ಪ ವರ್ಡನ್ನು ಆಲ್ಟರ್ ಮಾಡಿಬಿಟ್ಟು ಸೇಮ್ ಥಿಂಗ್ ನೀವು ಹೇಳಿ. ಅದಾದಮೇಲೆ ಸಿ ದ ಮ್ಯಾಜಿಕ್, ಅವರು ನಿಮ್ಮ ಹತ್ರ ಮಾತಾಡೋ ವೇ ಆ್ಯಂಡ್ ಏನಂತಾರೆ ಎಷ್ಟು ಓಪನ್ ಅಪ್ ಆಗ್ತಾರೆ ಅಂತ ನೀವು ಕೂಡ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನಾವು ತುಂಬ ಜನ ಈ ತಪ್ಪು ಮಾಡ್ತೀವಿ. ಎಲ್ಲರೂ ಕೂಡ ಕೇಳಿಸ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ಯಾರಾದ್ರೂ ಏನಾದರೂ ಹೇಳ್ತಿದ್ದಾರೆ ಅಂದರೆ ಓಕೆ ನಮ್ಮ ಜೀವನದಲ್ಲೂ ಅದು ನಡೆದಿದೆ ಅಂತ ಹೇಳೋದಕ್ಕೆ ರೆಡಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಅಲ್ಲಿ ಹೋಗಿದ್ದೆ, ನನಗೆ ಹಿಂಗೆ ನನಗೂ ಹಿಂಗೆ ಆಗಿತ್ತು, ನನಗೂ ಹಿಂಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನಾನು ಹಿಂಗೆ ಮಾಡಿದ್ದೆ, ನಾನು ಹಿಂಗೆ ತೊಗೊಂಡಿದ್ದೆ. ಎಲ್ರಿಗೂ ತನ್ನ ಜೀವನದಲ್ಲೂ ಆಗಿದೆ, ನಾವು ತೊಗೊಂಡಿದ್ದೀವಿ, ನಾವು ಮಾಡಿದ್ದೀವಿ ಅನ್ನೋದನ್ನು ಹೇಳೋ ಉತ್ಸಾಹ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋದ್ರಲ್ಲಿರಲ್ಲ. ಸೊ ಯಾವಾಗಲೂ ಅಷ್ಟೇ, ಯಾರಾದರೂ ನಿಮಗೇನಾದರೂ ಹೇಳ್ತಿದ್ದಾರೆ ಅಂದರೆ 200% ಫಸ್ಟ್ ರೂಲ್ 200% ಎಫರ್ಟ್ ಕೊಟ್ಟು ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ, ಯಾವುದೇ ರಿಲೇಷನ್ಶಿಪ್ ಆಗಲಿ. ಅದಾದಮೇಲೆ ನೀವು ನಿಮ್ಮ ಒಪಿನಿಯನ್ ಕೊಡೋಕ್ಕಿಂತ ಮುಂಚೆ ಅವ್ರು ಹೇಳಿದ್ದನ್ನೇ ಸೇಮ್ ನೀವು ಒಂದು ಸಲ ರಿಪೀಟ್ ಮಾಡಿ, ಅವ್ರು ಸ್ವಲ್ಪ ಓಪನ್ ಅಪ್ ಆಗಬಿಡಿ. ಅವ್ರ ಶೂ ಅಲ್ಲಿ ನಿಂತ್ಕೊಂಡು ನೀವು ಅದನ್ನು ಯೋಚನೆ ಮಾಡಿ ಕೊನೆಗೆ ಯಾವುದು ಸರಿ ಅನಿಸುತ್ತೆ ನೀವು ಅದನ್ನು ಸಜೆಸ್ಟ್ ಮಾಡಿ ಅವರಿಗೆ. ಸೊ ಈ ಇಂಪಾರ್ಟೆಂಟ್ ಟಿಪ್ಸ್ನ ನೀವು ನಿಮ್ಮ ಲೈಫಲ್ಲಿ ಫಾಲೋ ಮಾಡಿ ಅಂತ ನಾನು ಹೇಳ್ತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ಗಳ ಕಾಸ್ಟು ಆ್ಯಂಡ್ ಎಲ್ಲ ಡೀಟೇಲ್ಸ್ಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ನೋಡಿ ನಿಮಗೆ ಬೇಕಿದ್ದರೆ ಆರ್ಡರ್ ಮಾಡಿ. ಸೊ ಅಂಟಿಲ್ ದೆನ್, ಐ ಆಮ್ ಅರ್ಪಿತಾ ತೇಲ್ಕರ್ signing off. Bye bye.